ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಡಿಸೆಂಬರ್ 27-28-29 ತಾರೀಕಿಗೆ ಹಮ್ಮಿಕೊಂಡಿದೆ. ಇದರಲ್ಲಿ ಲಕ್ಷಾಂತರ ಜನರು ಭಾಗವಹಿಸುತ್ತಿದ್ದಾರೆ. ಅದರ ಪೂರ್ವಭಾವಿಯಾಗಿ ನಿನ್ನೆ ಬೆಂಗಳೂರು ದಕ್ಷಿಣ ಪ್ರಾಂತ್ಯದಲ್ಲಿ ಬೈಕ್ ರ್ಯಾಲಿಯನ್ನು ಯಶಸ್ವಿಯಾಗಿ ನಡೆದಿತ್ತು. 180 ಬೈಕ್ಗಳ ಮೂಲಕ ಆ ಜಾಗೃತಿ ಜಾಥಾವನ್ನು ನಡೆಸಿತ್ತು. ಇವತ್ತು ನಾವೆಲ್ಲ 106 ಜನರ ಜೊತೆಗೆ ಸೇರಿ ವಾಕಥಾನನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಕ್ಷೇತ್ರದ ಹವ್ಯಕ ಮಹಾಸಭೆ ಇರುವ ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ವೈದ್ಯರು, ನಮ್ಮ ಹವ್ಯಕರ ಬಹಳ ಆತ್ಮೀಯರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮಗೆ ಯಾವತ್ತೂ ಸ್ಫೂರ್ತಿ. ಹವ್ಯಕ ಮಹಾಸಭೆಯ ಎಲ್ಲ ಕಾರ್ಯಗಳಲ್ಲೂ ಕೂಡ ಜೊತೆಯಲ್ಲಿರುವವರು. ಅದೇ ರೀತಿ ಸಿನಿಮಾ ಕ್ಷೇತ್ರದಲ್ಲಿ ರಂಗಿತರಂಗಿ ನಾಟಕದಲ್ಲಿ ಸಿನಿಮಾದಲ್ಲಿ ತಾವೆಲ್ಲ ನೋಡಿದ್ದೀರಿ. ರಾಧಿಕಾ ನಾರಾಯಣ ಅವರು ಅನೇಕ ಚಲನಚಿತ್ರಗಳಲ್ಲಿ ನಟಿಸ್ತಾ ಇರುವವರು. ಅವರು ಇವತ್ತು ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ. ಹಾಗೆ ಚಂದನ ಅವರು ಕೂಡ ಕಿರುತೆರೆಗಳಲ್ಲಿ ಹಾಗೆ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಈ ಹಿರಿತೆರೆಯ ಕ್ಷೇತ್ರದಲ್ಲಿ ವಿಖ್ಯಾತರಾದವರು. ಅವರು ನಮ್ಮ ಜೊತೆ ಇವತ್ತು ಇದ್ದಾರೆ ಅಂತ ಹೇಳೋದು ನಮ್ಮ ಈ ಹವ್ಯಕ ವಿಶ್ವ ಸಮ್ಮೇಳನಕ್ಕೆ ಸ್ಫೂರ್ತಿಯನ್ನ ತುಂಬುತ್ತಾ ಇದೆ. ನಮ್ಮೆಲ್ಲರ ಆಗಮನ ನಮ್ಮ ಶಕ್ತಿಯನ್ನ ಹೆಚ್ಚಿಸಿದೆ. ಇವತ್ತು ಎಲ್ಲರೂ ಹೆಜ್ಜೆ ಹಾಕಲಿಕ್ಕೆ ಇದು ಸ್ಫೂರ್ತಿಯಾಗಲಿ ಅಂತ ಹೇಳೋದನ್ನ ಆಶಿಸ್ತಾ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕು ಅಂತ ಕೇಳಿದೆ. ಎಲ್ಲರಿಗೂ ಶುಭೋದಯ. ಏನೊಂದು 3ನೇ ವಿಶ್ವ ಹವ್ಯಕ ಸಮ್ಮೇಳನ ನಡೀತಿರುವಂತಹ ಸುಸಂದರ್ಭದಲ್ಲಿ 7 ಗಂಟೆ 7:30 ಸಮಯದಲ್ಲಿ ಎಲ್ಲರೂ ಹಸಿರುಮುಖಿಗಳಾಗಿ ನೀವು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ಹೆಜ್ಜೆ ಹಾಕೋಕ್ಕೆ ನನಗೂ ಖುಷಿ ಆಗ್ತಾ ಇದೆ. ಇದೊಂದು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ನಾನು ಆಶಿಸ್ತೀನಿ. ಡಾಕ್ಟರ್ ಗಿರಿಧರ್ ಖಜೆ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಶುಭವಾಗಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಪಾಪ ಎಲ್ಲರೂ ಬೆಳಗ್ಗೆ ಬೇಗ ಬಂದಿದ್ದೀರಾ, ತುಂಬ ಹೊತ್ತು ಹೋಗೋದಿಲ್ಲ. ಆಲ್ರೆಡಿ ಎಲ್ಲ ಹಿರಿಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಜೊತೆ ಹೆಜ್ಜೆ ಹಾಕೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಶುಭವಾಗಲಿ. ಥ್ಯಾಂಕ್ ಯು. ವಿಶಿಷ್ಟ ಸಂಸ್ಕೃತಿಯ ಪ್ರತೀಕ, ವಿಶಿಷ್ಟ ಸಂಸ್ಕೃತಿಯ ಪ್ರತೀಕ, ಸಮ್ಮೇಳನ ಅರ್ಥ ಆಗ್ಲಾ ಅವನು ಶಾಲೆ
ಅಲ್ಲಿ ವಾಲಂಟಿಯರ್ಸ್ಗೆಲ್ಲ ತುಂಬ ಬಂದವರಿಗೆಲ್ಲ ಕೆಲಸ ಇರೋದ್ರಿಂದಾಗಿ ಅಲ್ಲಿ ಊಟದ ವ್ಯವಸ್ಥೆ ಅರಮನೆ ಮೈದಾನದಲ್ಲಿ ಇದೆ. 26ನೇ ತಾರೀಕು ಮಧ್ಯಾಹ್ನ ರಾತ್ರಿ ಎಲ್ಲ ಅಲ್ಲೇ ಊಟದ ವ್ಯವಸ್ಥೆ ಇದೆ. ಹಾಗೆ ಸಾಧ್ಯದಷ್ಟು ಕಾರ್ಯಕರ್ತರು ಸಂಚಾಲಕರೆಲ್ಲ ಅಲ್ಲಿ ಅರಮನೆ ಮೈದಾನಕ್ಕೆ 26ನೇ ತಾರೀಕಿಗೆ ಬರಬೇಕು ಅಂತ ವಿನಂತಿ. ನಿಮ್ಮ ಜೊತೆ ಬರ್ಲಿಕ್ಕೆ ಆಸಕ್ತಿ ಇರೋರ್ನೆಲ್ಲ ಕರ್ಕೊಂಡು ಬರ್ಬೋದು. ಹವ್ಯಕ ಮಹಾಸಭೆದು ಓಪನ್ ಇನ್ವಿಟೇಷನ್. ಸತ್ಯನಾರಾಯಣ ಪೂಜೆಗೆ ಇದೆ ಅಂತ ಗೊತ್ತಾದ್ರೆ ಹೇಗೆ ಹೋಗಬೇಕು, ಅದೇ ರೀತಿಯಲ್ಲಿ ಹವ್ಯಕ ಮಹಾಸಭೆ ಕಾರ್ಯಕ್ರಮ ಇದೆ ಅಂತ ಗೊತ್ತಾದ್ರೆ ಸಾಕು, ಪ್ರತ್ಯೇಕ ಹೇಳಿಕೆ ಬೇಕಾಗಿಲ್ಲ. 27ಕ್ಕೆ ಬೆಳಗ್ಗೆ 1081 ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ. ಕಲಶ ಮಾತ್ರ ಒಂದು ತಗೊಂಡು ಬಂದ್ರೆ ಒಳ್ಳೇದು, ಬೇರೆ ಉಳಿದದೆಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ತದೆ, ತೆಂಗಿನಕಾಯಿ ಇತ್ಯಾದಿಗಳು. 1081 ಮಕ್ಕಳಿಂದ ಪುಷ್ಪ ಸ್ವಾಗತ, ಅಂದ್ರೆ ಪುಷ್ಪ ಹಾಕಿ ಎಲ್ಲ ಗಣ್ಯರನ್ನ ಎದುರುಗೊಳ್ಳುವುದು. 1081 ಪುರುಷರಿಂದ ವೇದಘೋಷ ಸ್ವಾಗತ ಅಂತಂದ್ರೆ ಬಹಳ ಸಿಂಪಲ್ ಆಗಿರುವಂತಹ ಒಂದೆರಡು ಮಂತ್ರಗಳನ್ನ ಹೇಳ್ತಾ ಸ್ವಾಗತ ಮಾಡೋದು. 1081 ಪುರುಷರು, ಹಾಗಾಗಿ ಪುರುಷರು ಕೂಡ ಬರಬೇಕು, ಅದಕ್ಕೆ ಮಕ್ಕಳು ಬರಬೇಕು, ಮಹಿಳೆಯರು ಬರಬೇಕು. ಹಾಗೊಟ್ಟು ಒಂದು 3000 ಅಷ್ಟು ಜನ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಆ ರೀತಿ ಇರಬೇಕು ಅಂತ ಹೇಳುದು ವಿನಂತಿ. ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬನ್ನಿ ಬನ್ನಿ ಸಮ್ಮೇಳನಕ್ಕೆ ಬನ್ನಿ. ನಮ್ಮ ನಡಿಗೆ ವಿಶ್ವದ ಕಡೆಗೆ, ನಮ್ಮ ನಡಿಗೆ ವಿಶ್ವದ ಕಡೆಗೆ, ಅರಮನೆ ನಡೆಗೆ ಹೋಗೋಣ, ಸಮ್ಮೇಳನವ ಮಾಡೋಣ, ಅರಮನೆ ನಡೆಗೆ ಹೋಗೋಣ, ಬನ್ನಿ ಬನ್ನಿ. ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಮಸ್ಕಾರ. ಒಳ್ಳೆ ಆಗ್ತಾ ಇದ್ದು. ಮಹಿಳಾ ವೇದಿಕೆಯಿಂದ ಥ್ಯಾಂಕ್ಸ್.